Hi guys, welcome back to my YouTube channel guys. Hey fam, it's Punya here and welcome back to the new video guys. Let's grow and ಇವತ್ತಿನ ವಿಷಯ ಏನಂದ್ರೆ ನಾವು ಡಿಮಾರ್ಟ್ ಬಂದಿದ್ದೀವಿ ಗೈಸ್. ಯಾಕಂದ್ರೆ ಗ್ರಾಸರಿ ಶಾಪಿಂಗ್ ಮಾಡಕ್ಕೆ. ಇಲ್ಲಿ ನಾವು ಪುಟಾಣಿ ಪ್ರಣೀತಾ ಅವರು, ಏನು ಗುಡ್ ಗುಂಡ ಅವರು ಅಂಡ್ ಏಮಕ್ಕ ಅವರು ನಮ್ಮಮ್ಮ ಬಂದಿದ್ದಾರೆ ಗೈಸ್. ಅವ್ರನ್ನ ವಿಡಿಯೋದಲ್ಲಿ ಅವ್ರಿಗೆ ತೋರ್ಸೋದ್ ಇಷ್ಟ ಇಲ್ಲ, ಸೊ ನಾನು ಅವ್ರನ್ನ ತೋರ್ಸಲ್ಲ ಗೈಸ್. ತಕ್ಷಣ ಇಲ್ಲೇನು ಹಿಡ್ಕೊಂಡವ್ರೆ ಗೈಸ್. ನಮ್ಮನೆ ಸ್ಪೆಷಲ್ ವಿಷಯ ಏನಂದ್ರೆ ಟ್ರಾಲಿಯಲ್ಲಿ ಗ್ರಾಸರೀಸ್ ತುಂಬ್ಕೊಳ್ಳಲ್ಲ, ಮಕ್ಳನ್ ತುಂಬ್ತೀವಿ ನಾವು. ಇವ್ರನ್ನ ತಗೊಂಡ್ ಎಳ್ಕೊಂಡ್ ಹೋಗ್ತಾ ಇದ್ದೀನಿ. ನನ್ ಕೈ ಫ್ರಾಕ್ಚರ್ ಆಗಿದೆ ಗೈಸ್, ಆದ್ರೂನು ಇವ್ನ ತಗೊಂಡು ಎಳ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಹಂಗೆ ನೋಡ್ತಾ ಇದೀನಿ. ನಮ್ಮಮ್ಮ ಜಾಸ್ತಿ ಐಟಮ್ ತಗೋತಾರೆ. ಯಾಕೆ ಅಂತ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಏನ್ ಬೇಕು ಏನಂದ್ರೆ ವಿಡಿಯೋ ಬಂತೆ, ನನ್ನ ಹತ್ರ ಮೈಕ್ ಬೇರೆ ಇಲ್ಲ, ನನ್ ತೋಗಾಗೂ ಮಾತಾಡಂಗಿಲ್ಲ ಗೈಸ್. ಆಕ್ಚುಲಿ ಇಲ್ಲಿ ಬ್ಲಾಗ್ ಮಾಡಂಗಿಲ್ಲ, ನಾನು ಆದ್ರೂ ಸ್ವಲ್ಪ ಕ್ಲಿಪ್ಸ್ ನ ಮಾಡ್ಕೊಂತೀನಿ ಆಯ್ತಾ. ಈಗ ನಮ್ಮಮ್ಮ ಅವರು ಆಗ್ಲೇ ನೆಕ್ಸ್ಟ್ ರೋಗ್ ಬಂದವ್ರೆ. ಅಮ್ಮ ಅವ್ರು ಅಷ್ಟ್ ತಗೊಳೋಷ್ಟ ನಾನು ಇಷ್ಟೇ ತಗೊಳಕಾಗಿದ್ದು. ಫ್ಲಾಕ್ಸ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಸೆಸಮೆ ಸೀಡ್ಸ್, ಇನ್ನೊಂದ್ ಯಾವ್ದೋ ಸನ್ಫ್ಲವರ್ ಸೀಡ್ಸ್. ನಿಮ್ಗೆಲ್ಲ ಡಿಮಾರ್ಟ್ ಪ್ರಸಾದಂ ತೋರಿಸ್ತಿದ್ದಾರೆ. ಆಕ್ಚುಲಿ ಏನಂತ ಎಲ್ಲ ಇರೋ ಸ್ಟಾಫ್ಸ್ ಎಲ್ಲ ನನ್ನೇ ನೋಡ್ತಾರೆ. ವಿಡಿಯೋ ಮಾಡಂಗಿಲ್ಲ ಮ್ಯಾಮ್ ಅಂತ. ಆದ್ರೆ ಚಿಲ್ಲ ನಿಮ್ಗೆ ತೋರಿಸ್ತೀನಿ ಡಿಮಾರ್ಟ್ ಪ್ರಸಾದಂ ತಗೊಂಡು. ಈ ಥರ ಒಂಚೂರು ಸಕ್ಕರೆ ತಗೊಂಡು, ಈ ಥರ ಒಂಚೂರು ಇದು ತಗೊಂಡು ಡಿಮಾರ್ಟ್ ಪ್ರಸಾದಂ. ಯಾರು ಅಂದ್ರೆ ಇವ್ರದೇ ಒಂದು ದೊಡ್ಡ ಅಂಗಡಿ ಇಟ್ಕೊಂಡು ಬೇರೆದಕ್ಕೆ ಬಂದ್ಬಿಟ್ಟು ಪುಣ್ಯ ನಾನು 1 kg ಪರ್ಫೆಕ್ಟ್ ಆಗಿ ಹಾಕಿದ್ದೀನಿ, ಅರ್ಧ kg ಪರ್ಫೆಕ್ಟ್ ಆಗಿ ಹಾಕಿದ್ದೀನಿ. ನನಗೆ ಗೊತ್ತು ಅಂಗಡಿ ಬಗ್ಗೆ ಅಂತ ಬಿಲ್ಡಪ್ ಮಾಡ್ತಾರೆ ಗೈಸ್. ಹೇಳಿ, ಅವ್ರದ್ದೇ ಅಂಗಡಿ ಇಟ್ಕೊಂಡು ಬೇರೆ ಕಡೆ ತಗೊಳ್ಳೋದನ್ನ ನೋಡಿದ್ಯಾ? ಆಕ್ಚುಲಿ ಗೈಸ್, ಆ ಡಿಮಾರ್ಟ್ ಪ್ರಸಾದಂ ತುಂಬಾ ಇಷ್ಟ ಆಗ್ಬಿಟ್ಟು ಮತ್ತೆ ತಿಂತೀನಿ. ಇವಾಗ ನಮ್ಮಮ್ಮ ಅವ್ರು ಏನೋ ಗ್ರಾಸರೀಸ್ ತಗೊಳ್ತಾರೆ, ಆ ಗ್ಯಾಪಲ್ಲಿ ಮತ್ತೆ ತಗೋತೀನಿ ನೋಡಿ. ಹಿಂಗೆ ತಗೊಳ್ಳಿ, ಎರಡು ಚಿಂಟಾರಿಗಳನ್ನ ಯಾಕಾದ್ರೂ ಕರ್ಕೊಂಬಂದ್ವೋ ಗೊತ್ತಿಲ್ಲ. ಆಗಿಂದ ಸಕ್ಕರೆ ಎತ್ಕೊಂಡು ತಿಂತಾನವ್ರೆ. ಡಿಮಾರ್ಟಿಗೆ ಬಂದಿರೋರೆಲ್ಲ ಸಕ್ಕರೆ ತಿನ್ಬೇಡಿ ಅಂತ ಇವ್ರಿಗೆ ಅಡ್ವೈಸ್ ಮಾಡ್ತವ್ರೆ, ಅವಮಾನ ಮಾಡ್ತಾರೆ ಗೈಸ್. ಬಂದಿದ್ದ ಕಡೆ ಇವೆರಡು ತಿಂತಾರಾ ನೋಡಿ. ನಮ್ಮ ಮಮ್ಮಿನೇ ತಂದು ತಿನ್ಸ್ತವ್ರೆ. ಒಂದು ಟ್ರಾಲಿ ತಳ್ಳಕ್ಕೆ ಅವನು ನಾನು 3 ಪ್ರತಿಭೆಗಳು. ನಂದು ದೊಡ್ಡ ಕೈ, ನಾನೇ ಕಷ್ಟಪಟ್ಟು ತಳ್ತಾ ಇರೋದು, ಅವಳೇ ಚಿಕ್ಕದಾಗಿ ತಳ್ತವ್ರೆ ಗೈಸ್. ನಾನು ಯಾಕೆ ಗೊತ್ತಾ ಡಿಮಾರ್ಟಿಗೆ ಬರಲ್ಲ, ಪ್ರತಿ ಸಲ ಬಂದಾಗ ನಾನೇ ಅಳ್ಳಾಡ್ತಿರ್ತೀನಿ. ಅದು ಈ ಸ್ಲಿಪ್ಪರ್ ಬೇರೆ ಗ್ರಿಪ್ ಇರುತ್ತಾ, ನಾನೇ ಅಳ್ಳಾಡ್ತಾ ಇರ್ತೀನಿ ಟ್ರಾಲಿ ಎಳ್ಕೊಂಡು ಹೋಗೋಷ್ಟ ನೋಡಿ. ಅವರೆಲ್ಲ ಆರಾಮಾಗಿ ಅಲ್ಲಿ ಎಲ್ಲೆಲ್ಲೋ ಶಾಪಿಂಗ್ ಮಾಡ್ತಿರ್ತಾರೆ. ಅದಕ್ಕೆ ಗೈಸ್ ನಂಗೆ ಎತ್ತಗೋ ಹೋಗುತ್ತೆ ಗೈಸ್. ಇದನ್ನ ಎಡ್ಕೊಂಡು ಹೋಗಿ ಬಾರೆ ಪ್ರಿಂಟ್ ಹೇಳಿ ನೀನು ತುಂಬ್ತಾನೆ ಅವ್ರೆ. ಮಮ್ಮಿ ಅದು ಎಣ್ಣೆ ಪ್ಯಾಕೆಟ್ಗಳು ಒಡೆದೋಗ್ಬಿಡುತ್ತೆ, ಅದ್ರ ಮೇಲೆ ಹಾಕ್ಬೇಡ. ಯಾಕೆ ಬಂದಿದ್ದೀವಿ ಗೊತ್ತಾ? ನಮ್ಮ ಪ್ರಣೀತಾ ಫೇವ್ರೇಟ್ ಬಾಟಲ್ ಅವಳು ಫುಲ್ಲು ಬಾಂಡ್ ಕ್ಲಾಸ್. ನಮ್ಮ ಅಕ್ಕ ಹೇಳ್ತಿದ್ದಾರೆ ಅವಳನ್ನ ಡ್ಯಾನ್ಸ್ ಕ್ಲಾಸ್ಗೆ ಹಾಕೋಣ ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಗೈಸ್, ಆ್ಯಕ್ಟಿಂಗ್ ಕ್ಲಾಸ್ಗೆ ಹಾಕಿ ಅಂತ. ಎಲ್ಲೇ ಪ್ರಣೀತಾ? ಹಾಯ್ ಗೈಸನೆ. ಹೆಂಗೆ ನಮ್ಮ ಹುಡುಗಿ ಗತ್ತು ಗೈಸ್, ಫುಲ್ ಗತ್ತು ಮಾಡ್ತಾಳ ಅವಳು. ಹಾ, ಅದ್ ಬೇಕೇನೋ? ಅದ್ ಚೆನ್ನಾಗಿಲ್ಲ ಗುಂಡ, ಗುಂಡ ಇಲ್ಲಿ ಮುಂದೆ ಬಾ, ಮುಂದೆ ಚೆನ್ನಾಗೈತ್ ಬಾರೋ. ನಮ್ ಗುಂಡ ಎಂತವನಂದ್ರೆ ಎತ್ತಿಗಿರೋ ಬಾಟ್ಲನ್ನು ತಗೊಳ್ಳೋಣ. ಸರಿಯಾಗಿ ನಮ್ ಗುಂಡ ಪ್ರಣೀತಾ ಬಾಟ್ಲಲ್ಲಿ ತಗೋಬಿಟ್ರು ಗೈಸ್. ಕೊನೆಗೂ ಅವನು ಬ್ಲೂ, ಇವಳು ಪಿಂಕ್. ಇಲ್ಲಿ ಇದಕ್ಕೆ ಅಂತಾನೆ ಅವ್ರು ಡಿಮಾರ್ಟ್ಗೆ ಬಂದಿರೋದು ಇವತ್ತು, ಇಲ್ಲಾಂದ್ರೆ ಬರ್ತಿರ್ಲಿಲ್ಲ ಅವ್ರು. ಬೇಕು ಈ ಜಾತ್ರೆ ಕನ್ನಡಕ ಬೇಕಂತ. ಇವಂದು ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಡಿಮಾರ್ಟಿಗೆ ಬಂದಾಗೆಲ್ಲ ಈ ಕನ್ನಡಕ ಅಂತ ಬರೀ ಕನ್ನಡಕನೇ ತೆಗೆಸ್ಕೊಂತಾನೆ. ಇವನು ಗುಂಡ ನನ್ ಸ್ಟೈಲ್ ತೋರ್ಸದ ಪ್ರಣೀತಾ ಅಂತವನಿ. ಲಿಟಲ್ ಬೇಬೀಸ್ ನೋಡಿ, ಆಯ್ ಮಾಡ್ರ. ಇರ್ಲಿ ಬಿಡ್ರಿ.
ಗೈಸ್ ಪ್ರತಿ ಸಲ ಏನಾಗುತ್ತೆ ಗೊತ್ತಾ, ಇವುಗಳನ್ನ ತಗೊಳ್ಳೋದು, ಈ ಕಂಟೈನರ್ಸು, ಈ ಥರ ಕಂಟೈನರ್ಸು, ಇದು ಈ ಬಾಸ್ಕೆಟ್ಸು ಈ ಥರ. ಆಮೇಲೆ ತೊಗೊಂಡಾದ್ಮೇಲೆ ಏನು ಯೂಸ್ ಮಾಡಲ್ಲ ನಮ್ಮ ಮನೆ ಗೈಸ್. ಇವಳು ನೋಡಿ, ಇದು ಅವಳು ಇಲ್ಲಿ ಸೇಲ್ಸಿಗೆ ಸೇರ್ಕೊಬಿಟ್ಟವಳೆ. ಇದು ನೋಡಿ ಸರ್ ಅಂತ ನಮಗೆ ತೋರಿಸ್ತಾವಳೆ. ಸೇಲ್ಸ್ ಮ್ಯಾನ್ ಪ್ರಣೀತಾ ಸೇಲ್ಸ್ ಮ್ಯಾನ್. ಈಗ ನೋಡಿ ನನಗೆ ಬಂದು ಹೇಳ್ತಾರೆ ವಿಡಿಯೋ ಮಾಡೋಂಗಿಲ್ಲ. ಫಸ್ಟ್ ರೌಂಡ್ ಬಿಲ್ ಪೇ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಕರೀತಾ ತಡೀರಿ ಗೈಸ್, ಎಷ್ಟು ತುಂಬ ಕಮ್ಮಿ ಆಗ್ಬಿಡ್ತು ಅಂತ ಮತ್ತೆ ಬ್ಯಾಸ್ಕೆಟ್ ಹಿಡ್ಕೊಂಡು ಶಾಪಿಂಗ್ ಮಾಡ್ತಾರೆ ಗೈಸ್. ಎಂಥದ್ದು ಅಂದರೆ ಡಯಟ್ ಕೋಕ್ ಶಾರ್ಟೇಜ್ಗೂ ಏನೋ ಗೊತ್ತಿಲ್ಲ. ಪ್ರತಿ ಸಲ ಬಂದಾಗ ಡಯಟ್ ಕೋಕ್ ಇದ್ದಿತ್ತು, ಬಟ್ ಈ ಸಲ ಡಯಟ್ ಕೋಕು ಇಲ್ಲ, ಏನೂ ಇಲ್ಲ ಗೈಸ್. ಅದಕ್ಕೆ ಬೇರೆ ಏನಾದರೂ ತಗೋಬೇಕು. ಆಮೇಲೆ ಏನು ಗೊತ್ತಾ, ಅದು ಟಿನ್ನಲ್ಲಿ ಕುಡಿದ್ರೆ ಏನೋ ಒಂಥರ ತೃಪ್ತಿ ಗೈಸ್, ಅದು ಕ್ಯಾನಲ್ಲಿ ಕುಡಿದ್ರೆ ಇಷ್ಟನೇ ಆಗಲ್ಲ. ಪ್ರೋಟೀನ್ ಬಾರ್ ಚೆನ್ನಾಗಿದೆ. ಇದರಲ್ಲಿ ನೋಡಿ 20 ಗ್ರಾಮ್ಸ್ ಇದೆ ಪ್ರೋಟೀನು. ಇದರಲ್ಲಿ ಎಷ್ಟು ಗ್ರಾಮ್ ಇದೆ? ನಾನೆಂತ ದಡ್ಡಿ 10 ಗ್ರಾಮ್ಸ್. ಐ ಥಿಂಕ್ ಇದೇ ಚೆನ್ನಾಗಿದೆ ಅನಿಸುತ್ತೆ ಗೈಸ್. 20 ಗ್ರಾಮ್ದು ಒಂದು ತೊಗೊಳ್ಳೋಣ. ಪ್ರೋಟೀನ್ ಇಸ್ ಇಂಪಾರ್ಟೆಂಟ್ ಗೈಸ್. ಯಾವಾಗಲೂ ಅಷ್ಟೇ, ನೀವು ಮೆಚೂರಿಟಿ ಬಂದಮೇಲೆ ಫಸ್ಟ್ ತಿನ್ನೋದಲ್ಲ, ಪ್ರೋಟೀನ್ ತಿನ್ನೋದನ್ನೇ ಯೋಚನೆ ಮಾಡ್ತಿದ್ದ, ಆವಾಗ ಅದು ಮೆಚೂರಿಟಿ ಅಂತ ಅನಿಸುತ್ತೆ. ಚಾಕ್ಲೇಟ್ಸಲ್ಲೂ ಅಷ್ಟೇ ಗೈಸ್, ಆದಷ್ಟು ಡಾರ್ಕ್ ಚಾಕ್ಲೇಟ್ಸ್ನ ತಿನ್ನಿ. ಇದು ಎಷ್ಟು ಕ್ಯಾಲ್ರೀಸ್ ಐತೆ? ಕ್ಯಾಲ್ರೀಸ್ 520 ಕ್ಯಾಲ್ರೀಸ್. ಇಷ್ಟು ದೊಡ್ಡ ಪ್ಯಾಕೆಟ್ಗೆ 520 ಕ್ಯಾಲ್ರೀಸ್ ಅಂದರೆ ಓಕೆ ಗೈಸ್. ಯಾಕಂದರೆ ಈ ಚಿಕ್ಕ ಚಿಕ್ಕದು ಬರುತ್ತಲ್ಲ ಡೈರಿ ಮಿಲ್ಕ್, ಅದೆಲ್ಲ ಅದ್ರಲ್ಲಿ ತುಂಬ ಕ್ಯಾಲ್ರೀಸ್ ಇರುತ್ತೆ. ಇಟ್ಸ್ ಬೆಟರ್ ಇದಕ್ಕಿಂತ. ಆಮೇಲೆ ನಮ್ಮ ಗುಂಡವ್ರಿಗೆ ಚಾಕ್ಲೇಟ್ ತೊಗೋಬೇಕು, ಒಂದು ಕೂಮ್ ಗೈಸ್. ಆಮೇಲೆ ನನಗೆ ಅಂತ ತೊಗೊಂಡಿದ್ದು ನಾನು, ಅದು ಸೀಡ್ಸು ಪ್ರೋಟೀನ್ ಬಾರು, ಅದೊಂದು ಡಾರ್ಕ್ ಚಾಕ್ಲೇಟು ಮತ್ತು ಇದೊಂದು ಕೂಮ್. ನನ್ನ ಹತ್ರ ಆ್ಯಕ್ಚುಲಿ ಇದು ಫಸ್ಟ್ ಒಂದು ಕೂಮ್ ಇತ್ತು ಗೈಸ್, ಅದು ಒಡೆದೋಯ್ತು. ಕಾಲೇಜಿಗೆ ತೊಗೊಂಡಾದಾಗ ಅದು ಟೈಲ್ಸ್ ಮೇಲೆ ಹಾಕಿ ಹೊಡೆದಾಕ್ಬಿಟ್ಟು. ಅದಕ್ಕೆ ಗೈಸ್ ಸೆಕೆಂಡ್ ಟೈಮ್ ಬಿಲ್ ಮಾಡೋಕ್ಕೆ ಹೇಮಾ ಅವರು ನಿಂತಿದ್ದಾರೆ. ಇನ್ನು ಥರ್ಡ್ ಟೈಮ್ ಬೇರೆ ಹೋಗ್ತಾರೆ ಬಿಲ್ ಮಾಡೋಕ್ಕೆ. ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ಇನ್ನೂ ಹೋಗ್ತವ್ರೆ. ಎಷ್ಟು ತಗೊಳ್ತಾರೆ ಗೈಸ್? ಈಗ ತೊಗೊಂಡು ಇಷ್ಟು ಬಿಲ್ ಮಾಡ್ತಾರೆ. ನೆಕ್ಸ್ಟ್ ತಿಂಗಳು ಅಯ್ಯೋ ಏನೂ ಇಲ್ಲ ಪುಣ್ಯ ಅಂತಾರೆ. ಏನು ಹೇಳೋಣ ಇಲ್ಲ, ಬೇಕಾದ್ರೆ ತೋರಿಸ್ತೀನಿ ಬಿಡಿ. ಇನ್ಮೇಲೆ ಡೈಲಿ ತಗೊಂಡ್ರು ಇದೊಂದು ಕಾಫಿ ಪೌಡ್ರ್ ತೊಗೊಳಕ್ಕೆ ನನ್ನ ಹತ್ರ ಜಗಳ ಆಡ್ತಾರೆ. ಯಾಕೆಂದರೆ ಅವ್ರು ಕಾಫಿ ಯಾರು ಕುಡಿಯಲ್ಲ ನಮ್ಮನೆಲ್ಲ. ನಾನು ಒಬ್ಬೊಂದು ಗೈಸ್ ಆಫ್ಟರ್ ಲಾಂಗ್ ಶಾಪಿಂಗ್ ಇವ್ರಿಗೆ ಕಾರ್ ಬೇಕೇನೋ ಗೈಸ್. ಅಂದ್ರೆ ಇಲ್ಲಿಂದ ಅಲ್ಲಿಗೆ ಒಂದು ಲೂಪ್ ಹಾಕ್ಸ್ತಾರೆ, ಮತ್ತೆ ವಾಪಸ್ ಅಂದ್ರೆ 4 ಟೈಮ್ಸ್ 4 ಲೂಪ್ಸ್ ನ ಹಾಕ್ತಾರೆ ಗೈಸ್. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ. ನಮ್ಮ ಹನುಮ ಅವರು ಕಾರ್ ತಗೋಬರಕ್ ಹೋಗವ್ರೆ, ನಾವ್ ಇಲ್ಲಿ ನಿಂತಿದೀವಿ. ಏನಕ್ಕ ಇದನ್ನ ಐಟಮ್ ನ ಹಾಕ್ಬಿಟ್ಟು ಹುಡುಗನಿಗೂ ನಮ್ ಬಾಟ್ಲು ತತ್ತೀವಿ ಗೈಸ್. ಇವಾಗ ಮತ್ತೆ ಆಗಲ್ಲ ಅಕ್ಕ ಗೈಸ್. ಅಲ್ಲಿ ಶಾಪಿಂಗ್ ಮುಗಿದ ಮೇಲೆ ಇಲ್ಲಿ ಇನ್ನೊಂದು ಮಾರ್ಟಿಗೆ ಕರ್ಕೊಂಡ್ಬಂದವ್ರು ನಮ್ಮಮ್ಮ. ಇದೈತೆ ಮನೆಗೆ ಹೋಗೋಣ, ಲೆಟ್ಸ್ ಗೋ ಗೈಸ್. ಫಸ್ಟ್ ಅಲ್ಲಿ ಮುಚ್ಕೊಂಡು ಈಗ ಇಲ್ಲಿ ಆದಮೇಲೆ ನೆಕ್ಸ್ಟ್ ಮನೆಗೆ ಹೋಗೋದಷ್ಟು. ಇವ್ರು ನೋಡಿ ಕಾರಿಂದನೇ ಇಳಿಯಲ್ಲ ಗೈಸ್. ಗುಂಡ ನೀನು ಆಯ್ ಮಾಡು, ಪ್ರಾಣಿ ಆಯ್ ಮಾಡಿದ್ಲು. ಏನಂದ್ರೆ ಗೈಸ್, ಗುಂಡ ಪ್ರಣೀತಂಗೆ ಲಿಫ್ಟ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಲಿಫ್ಟಲ್ಲಿ ಹೋಗೋಣ ಅಕ್ಕ. ಒಂದೇ ಒಂದು ಫ್ಲೋರ್ಗೆ ಒಂದು 20 ಮೆಟ್ಲು ಹತ್ತಿದ್ರೆ ಸಿಕ್ಕಿರೋದು. ಲಿಫ್ಟಲ್ಲಿ ಹೋಗೋಣ. ಲಿಫ್ಟ್ ಏನ್ ಬೇಕೋ ಗುಂಡ? ಬನ್ನಿ ಮಾತೇ ಬರಲ್ಲ ಅವನಿಗೆ ಗೈಸ್. ನನಗೆ ಆಲ್ರೆಡಿ ಮೆಮೊರಿ ಕಾಲೆಲ್ಲ ನೋಯ್ತೈತೆ. ಫುಲ್ಲು ಎಲ್ಲ ಸಿಕ್ಕಾಪಟ್ಟೆ ನೋಡ್ತೈತೆ. ನನ್ನ ಎನರ್ಜಿ ಡೌನ್ ಆಗಿದೆ ಗೈಸ್. ಗೈಸ್ ಇದು ಏನು ಹೇಳ್ತಾರೆ, ಇದು ಓಡ್ಕ ಕುಡಿಯೋದ? ಹಿಂಗೆ ಇಟ್ಕೊಂಡು ಶಾರ್ಟ್ಸ್ ಕುಡಿತಾರಲ್ಲ ಅದು. ಮಾರ್ಟಲ್ಲೂ ನೋಡಿದೆ, ಎಲ್ಲೂ ಡಯಟ್ ಕೋಕೆ ಇಲ್ಲ. ಅದಕ್ಕೆ ಒಂದು ನಾರ್ಮಲ್ ಕೋಕ್ನೆ ತೊಗೊಂಡು ಚಲೋ ಗೈಸ್. ಸರುಗೊಂದು ಬೇಕು. ಆಮೇಲೆ ನನ್ನ ಹತ್ರ ಜಗಳ ಆಡ್ಬಿಡ್ತಾರೆ. ಬಂದೆ ಗಾಯ್ಸ್. ಇವಾಗ ಬಂದ್ವಿ ಮನೆಗೆ. ಇವಾಗ ಮನೆಗೆ ಹೋಗಿ ಊಟ ತಿಂದು ಮಲ್ಕೊಬೇಕು. ನಮ್ಮಮ್ಮ ಅವರು ಎಲ್ಲ ಲಗೇಜ್ನ ಎತ್ಕೊತಾ ಇದ್ದಾರೆ. ಇಷ್ಟೇ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಗಾಯ್ಸ್.